ಬಳಸೋ ಶಾಂಪೂನ ಚೇಂಜ್ ಮಾಡಬೇಡಿ, ಆದರೆ ನೀವು ಶಾಂಪೂ ಹಾಕೊಳ್ಳೋಂಥ ರೀತಿನ ಚೇಂಜ್ ಮಾಡಿ ನೋಡಿ. ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಒಳ್ಳೆ ಶೈನಿಂಗ್ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಅಂಥೇಳಿ. ಸಾಫ್ಟ್ ಆಗುತ್ತೆ, ಕೂದಲಲ್ಲಿ ಇನ್ಸ್ಟೆಂಟ್ ಹೊಳಪು ಅನ್ನೋವಂಥದ್ದು ಬರುತ್ತೆ. ಅದು ಕೂಡ ನೀವು ಶಾಂಪೂ ಮಾಡ್ಕೊಳ್ಳೋದ್ರಿಂದ. ಆದರೆ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ, ಖಂಡಿತ ಕೂದಲು ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಬೆಳೆಯುತ್ತೆ. ಬೇಡ ಅಂಥೇಳಿ ನೀವೇ ಕಟ್ ಮಾಡಬೇಕಾಗತ್ತೆ. ಇನ್ನು ಉದುರುವಂಥದ್ದಾಗಿರ್ಬೋದು, ವೈಟ್ ಹೇರ್ಸಿನ ಸಮಸ್ಯೆ ಆಗಿರ್ಬೋದು, ಹೊಟ್ಟೆ ಹೆಚ್ಚಾಗೋದಾಗಿರ್ಬೋದು, ಖಂಡಿತ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಕೂದಲು ಉದ್ದವಾಗಿ ಕಪ್ಪಾಗಿ ಸೊಂಪಾಗಿ ಬೆಳೀತಾ ಹೋಗುತ್ತೆ. ಇನ್ನು 99% ಜನಕ್ಕೆ ಗೊತ್ತಿಲ್ಲ, ಶಾಂಪು ಹಚ್ಚೋದ್ರಿಂದನೂ ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ವೃದ್ಧಿ ಮಾಡ್ಕೊಳ್ಬೋದು. ಜೊತೆಗೆ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಂತೇಳಿ. ಯಾವ ರೀತಿ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಖಂಡಿತ ನೀವೇನೇ ಶಾಕ್ ಆಗ್ತೀರಾ. ಆ ರೀತಿಯಾಗಿ ನಿಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾದರೆ ಯಾವ ರೀತಿ ಅಂಥೇಳಿ ನೋಡ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲನೇದಾಗಿ ಒಂದು ಬೌಲ್ ತೊಗೊಳ್ಳಿ. ಇನ್ನು ರೆಗ್ಯುಲರ್ ಆಗಿ ನೀವು ಬಳಸುವಂಥ ಶಾಂಪೂನ ಇಲ್ಲಿ ತೊಗೊಳ್ಬೋದು. ನೀವು ಪ್ರತಿದಿನ ಯಾವ ಶಾಂಪೂನ ನಿಮ್ಮ ಕೂದಲಿಗೆ ಅಂತೇಳಿ ಬಳಸ್ತೀರೋ ಅದನ್ನು ನೀವು ಇಲ್ಲಿ ತೊಗೊಳ್ಬೋದು. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ತೊಗೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ನೀವು ರೆಗ್ಯುಲರ್ ಆಗಿ ಬಳಸ್ತೀರೋ ಅಷ್ಟನ್ನು ತೊಗೊಳ್ಳಿ. ನಾನಿಲ್ಲಿ ಒಂದು ಪೌಚ್ ಅಂದರೆ 1 ಟೀ ಸ್ಪೂನಷ್ಟು ಇಲ್ಲಿ ಶಾಂಪೂನ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನು ಅದರಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು. ಒಂದೊಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ನಾವು ಯಾವುದೇ ಒಂದು ಕಂಡೀಷ್ನರ್ನ ಬಳಸದೇ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಶೈನಿ ಆಗುತ್ತೆ, ಹೊಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ನಾವು ಶಾಂಪೂನಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವು ಜಾಸ್ತಿ ಎಣ್ಣೆನೇ ಹಚ್ತಾ ಇಲ್ಲ ಅಂದರೆ ಖಂಡಿತ ಶಾಂಪೂ ಮಾಡೋ ಸಮಯದಲ್ಲಾದರೂ ಹಾಕ್ಕೊಳ್ಳಿ, ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ಈ ಒಂದು ಹ್ಯಾಕನ್ನು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಕ್ರೀಮ್ ರೀತಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಶಾಂಪೂನ ಒಂದು ಸೈಡಿಗೆ ಇಟ್ಕೊಳ್ಬೇಕು. ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೂದಲಲ್ಲಿ ಇನ್ಸ್ಟೆಂಟ್ ಹೊಳಪು ಬರುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ ಕೂದಲು. ನೀವು ಏನು ಕಂಡೀಷ್ನರ್ನ ಹಾಕಿ ತಲೆ ಸ್ನಾನ ಮಾಡಿದಾಗ ಯಾವ ರೀತಿ ಹೊಳಪು ಇರುತ್ತೆ, ಸಾಫ್ಟ್ ಇರುತ್ತೆ ಕೂದಲು, ಅದೇ ರೀತಿಯಾಗಿ ಬರುತ್ತೆ. ಬಿಸಿಲಿಗೆ ಹೋದ್ರಂತೂ ಪಳ 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 ಅಂತೇಳಿ ಹೊಳಿತಾ ಇರುತ್ತೆ. ಅಂಥ ಒಂದು ಒಳ್ಳೆಯ ರಿಸಲ್ಟನ್ನು ಸಕ್ಕರೆ ಹಾಕೋದ್ರಿಂದ ಪಡಿತಾ ಹೋಗ್ಬೋದು. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ, ಶಾಂಪೂ, ಸಕ್ಕರೆ ಮೂರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಅದೊಂದು ಒಳ್ಳೆ ಕ್ರೀಮ್ ರೀತಿ, ಗಟ್ಟಿ ಕ್ರೀಮ್ ರೀತಿ ಆಗುತ್ತೆ. ಆ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಸೂಪರ್ ರಿಸಲ್ಟು. ನೀವು ಬರೀ ಶಾಂಪೂ ಹಾಕಿ ತಲೆ ಸ್ನಾನ ಮಾಡೋದಕ್ಕೂ ಈ ರೀತಿ ನಾನು ಹೇಳ್ಕೊಟ್ಟಂಥ ವಿಧಾನದಲ್ಲಿ ತಲೆ ಸ್ನಾನ ಮಾಡಿ ನೋಡಿ, ಖಂಡಿತ ವ್ಯತ್ಯಾಸ ನೀವೇ ಫಸ್ಟ್ ವಾಶಲ್ಲೇ ಗಮನಿಸ್ತೀರಾ. ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇನ್ನು ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲರ್ ಬರುತ್ತೆ. ಇನ್ನು ವೈಟ್ ಹೇರ್ಸ್ ಇದೆ ಅಂದರೆ ಒಂದು ಒಳ್ಳೆ ನ್ಯಾಚುರಲ್ ಡೈ ರೀತಿ ಕೂಡ ಇದು ಕೆಲಸ ಮಾಡುತ್ತೆ. ಧಾರಾಳವಾಗಿ ಬಳಸ್ಬೋದು. ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ಉದುರ್ತಾ ಇದ್ದರೆ ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ. ಡ್ಯಾಮೇಜ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ಸ್ಟೆಂಟ್ ಹೊಳಪನ್ನು ಕೂಡ ನಮ್ಮ ಕೂದಲಿಗೆ ನೀಡುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಕೂದಲು ಉದುರೋದು ಕಡಿಮೆ ಆಗಿ ಬೆಳವಣಿಗೆ ಅನ್ನುವಂಥದ್ದು ಸೂಪರ್ ಫಾಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಟೀ ಪೌಡರು ನಾನು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಕರಿಬೇವಿನ ಎಲೆಗಳನ್ನು ಹಾಕೊಳ್ಳೋದ್ರಿಂದ ಗ್ರೋತ್ ಹೆಚ್ಚಾಗುತ್ತೆ, ಒಳ್ಳೆ ಬಣ್ಣ ಬರುತ್ತೆ. ಕಪ್ಪು ಬಣ್ಣಕ್ಕೆ ನಮ್ಮ ಕೂದಲು ತಿರುಗಬೇಕು ಅಂದರೆ ಹೆಚ್ಚಾಗಿ ನಾವು ಇದರ ಆಯಿಲ್ ಆಗಿರ್ಬೋದು, ಪ್ಯಾಕ್ಗಳನ್ನು ಹಾಕ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿ ಸಿರಮ್ಗಳಲ್ಲೂ ಕೂಡ ನೀವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದು ಒಳ್ಳೆ ಪೋಷಣೆ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಅದ್ರ ಜೊತೆಗೇ ನಾನಿಲ್ಲಿ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಳ್ಳೋದ್ರಿಂದ ಹೊಟ್ಟು ಕಡಿಮೆ ಆಗುತ್ತೆ, ಗ್ರೋತ್ ಇಂಪ್ರೂವ್ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ. ಜೊತೆಗೆ ಇನ್ಫೆಕ್ಷನ್ ಏನಾದರೂ ಆಗ್ತಾ ಇತ್ತು ಅಂದರೆ ತಲೆಯಲ್ಲಿ, ಅದರಿಂದನೂ ಕೂಡ ಕಡ್ತ, ಕಜ್ಜಿ ಈ ರೀತಿ ಆಗ್ತಾ ಇರುತ್ತೆ. ಅದೆಲ್ಲ ಕೂಡ ಕಡಿಮೆ ಆಗಿ ನಮ್ಮ ಬೆಳವಣಿಗೆ, ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಮೆಂತೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲಿ ನಿಮಗೆ ಕೂದಲು ಉದುರಿ ಇರುತ್ತೋ ಆ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಉದುರೋದನ್ನು ಕಡಿಮೆ ಮಾಡುತ್ತೆ ಮತ್ತು ಹೊಸ ಕೂದಲು ಬೆಳೆಯುವಂತೆ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬೊಕ್ಕತಲೆ ಆಗ್ತಾ ಇದೆ ಮುಂದ್ಗಡೆ ಆಗಿರ್ಬೋದು, ನೆತ್ತಿ ಮೇಲ್ಗಡೆ ತುಂಬ ನಮಗೆ ಹೇರ್ ಫಾಲ್ ಆಗಿ ಬೊಕ್ಕತಲೆ ಆಗಿದೆ ಅಂದರೆ ಖಂಡಿತ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ. ಈ ರೀತಿ ನೀವೇನು ಒಂದು ಆಯಿಲ್ಗಳು ಅಥವಾ ಸಿರಮ್ಗಳನ್ನು ಮಾಡುವಂಥ ಸಮಯದಲ್ಲಿ ಈರುಳ್ಳಿ ಬಳಸಿ ಸೂಪರ್ ಫಾಸ್ಟಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ.
ಇನ್ನು ಈ ಎಲ್ಲ ಪದಾರ್ಥಗಳೊಟ್ಟಿಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹತ್ತತ್ರ ನೀವು ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈರುಳ್ಳಿದಾಗಿರ್ಬೋದು, ಜೊತೆಗೆ ನಾವೇನು ಟೀ ಪೌಡರ್ ಹಾಕ್ಕೊಂಡಿದ್ವಲ್ಲ ಅದರೆಲ್ಲ ಬಣ್ಣ ಬಿಟ್ಕೊಂಡಿರುತ್ತೆ. ಒಳ್ಳೆಯ ಒಂದು ಸಿರಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ಶೋಧಿಸ್ಕೊಳ್ಳಿ ಒಂದು ಬೌಲಿಗೆ. ಇದನ್ನು ನೀವು ಒಂದು ಕಾಟನ್ನ ಸಹಾಯದಿಂದ ಆಗಿರ್ಬೋದು ಅಥವಾ ಒಂದು ಸ್ಪ್ರೇ ಬಾಟ್ಲಲ್ಲಾರು ಹಾಕ್ಕೊಂಡು ನೀವು ಬರೀ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಹೇರ್ ಗ್ರೋತು ತುಂಬ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ. ಇದೆಲ್ಲ ಕೂಡ ಸೂಪರಾಗಿ ವರ್ಕ್ ಆಗುವಂಥ ಒಂದು ಸಿರಮ್ ಇದು ಅಂತಲೇ ಹೇಳ್ಬೋದು. ಇದು ರೆಡಿಯಾಗಿದೆ. ಈಗ ಇದನ್ನು ನೀವು ನಾನು ಮೊದಲೇ ಹೇಳಿದಾಗೆ ಅರ್ಧ ಗಂಟೆ ಮುಂಚೆ ಹಚ್ಕೊಂಡು ಬರೀ ಸಿರಮ್ ರೀತಿ ಹಚ್ಕೊಳ್ತೀವಿ ಅಂದರೆ ಆ ರೀತಿನಾದರೂ ಹಚ್ಕೊಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಸಿರಮನ್ನು ತೊಗೊಂಡು ನೀವು ಏನು ಮೊದಲೇ ನಾವು ಶಾಂಪೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಶಾಂಪೂನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಬರೀ ಹಾಗೆ ಶಾಂಪೂ ಮಾಡೋದ್ರಿಂದ ಹೇರ್ ಫಾಲ್ ತುಂಬ ಹೆಚ್ಚಾಗುತ್ತೆ ಡೈರೆಕ್ಟಾಗಿ ಶಾಂಪೂ ಬಳಸೋದ್ರಿಂದ. ಹಾಗಾಗಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ರೀತಿ ಸಿರಮಲ್ಲಿ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಹೇರ್ ಗ್ರೋತ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಸಿರಮ್ಮಿನ ಅಂದರೆ ನಾವೇನು ಶಾಂಪೂ ಕಲಿಸಿದ್ದೀವಲ್ಲ ಈ ಒಂದು ನೀರಲ್ಲಿ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಉಜ್ಜಿಕೊಂಡು ಮಸಾಜ್ ರೀತಿ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಬಿಟ್ಕೊಂಡು ಬಿಡಬೇಕು. ಇದರಿಂದ ಏನಾಗುತ್ತೆ, ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಇನ್ಸ್ಟೆಂಟ್ ಹೊಳಪು ಅನ್ನುವಂಥದ್ದು ನಮ್ಮ ಕೂದಲಲ್ಲಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಪ್ರತಿ ಬಾರಿನೂ ನೀವು ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತೀರೋ ಆ ಸಮಯದಲ್ಲಿ ಈ ರೀತಿ ಶಾಂಪೂನ ಹಾಕ್ಕೊಂಡು ನೀವು ತಲೆ ಸ್ನಾನ ಮಾಡಿ ನೋಡಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ. ನಾವು ತಲೆ ಸ್ನಾನ ಮಾಡಿದ್ರೆ ಕೂದಲು ಉದುರುತ್ತೆ, ತಲೆ ಬಾಚಿದ್ರೆ ಕೂದಲು ಉದುರುತ್ತೆ ಅನ್ನೋರು ಖಂಡಿತ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ. ಖಂಡಿತ ಒಂದು ಒಳ್ಳೆ ಹೇರ್ ಗ್ರೋತ್ಗೆ ಇದು ಸೂಪರಾಗಿ ವರ್ಕ್ ಆಗುವಂಥ ಒಂದು ಸೂಪರ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಖಂಡಿತ ನೀವು ಕೂಡ ಈ ರೀತಿಯಾಗಿ ನಿಮ್ಮ ಹೇರ್ ಕೇರನ್ನು ಮಾಡ್ತಾ ಬರೋದೇ ಆದರೆ ನಿಮಗೇನೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಹೇರ್ ಗ್ರೋತು ಒಂದು 15 ಡೇಸ್ ಅನ್ನೋಷ್ಟರಲ್ಲೇ ಸೂಪರಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು, ಯಾವುದೇ ನಾವಿಲ್ಲಿ ಕಷ್ಟಪಡುವಂಥದ್ದಿಲ್ಲ. ಒಂದು ಸಿರಮನ್ನು ರೆಡಿ ಮಾಡ್ಕೊಂಬಿಟ್ರೆ ಖಂಡಿತ ಆಗೋಯ್ತು. ನಮ್ಮ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಒಂದು 10 ನಿಮಿಷನಾದರೂ ಸಮಯ ನಾವು ಕೊಡೋದ್ರಿಂದ ಒಂದು ಒಳ್ಳೆಯ ಕೂದಲಿನ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹೋಗಿ ಬರಲಾ.